ಹಾಯ್ ಹಲೋ ನಮಸ್ಕಾರ, ಕನಸಲ್ಲೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನೀವು ಪ್ರಿವಿಯಸ್ ವಿಡಿಯೋದಲ್ಲಿ ಯಾವುದೆಲ್ಲ ಜ್ಯುವೆಲರಿ ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಮತ್ತು ನಾನು ಡ್ರೆಸ್ಸಸ್ ಎಲ್ಲ ಯಾವುದೆಲ್ಲ ತೊಗೊಂಬಂದಿದ್ದೀನಿ ಅನ್ನೋದನ್ನು ಈ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಮೊದಲಿಗೆ ಇವಾಗ ಆರ್ಟಿಫಿಷಿಯಲ್ದು ಜ್ಯುವೆಲರೀಸ್ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವಾಗ ಇಯರಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಯರಿಂಗ್ ಇದಾಗಿರುತ್ತೆ. ಸೊ ನಾನು ಯಾವುದೇ ಒಂದು ಇಯರಿಂಗ್ ತೊಗೊಂಡ್ರು ನನ್ನ ಡ್ರೆಸ್ಗೆ ಮ್ಯಾಚಿಂಗ್ ಆಗಿ ನಾನು ತೊಗೊಂಡು ಬಂದಿರೋವಂಥದ್ದು. ಸೊ ಈ ಒಂದು ಇಯರಿಂಗ್ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿರ್ಬೋದು ಡಿಸೈನ್ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನು ಅನಿಸ್ತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಬೇಬಿ ಪಿಂಕ್ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಒಂದು ಇಯರಿಂಗ್ನ ತೊಗೊಂಡೆ. ಇದ್ರದ್ದು ಕಾಸ್ಟ್ ಬಂದು ಜಸ್ಟ್ 100 ರುಪೀಸ್ ಅಷ್ಟೇ. ಸೊ ಅವ್ರು 100 ಹೇಳಿದ್ರು, ನಾವು 80 ರುಪೀಸ್ ಏನೋ ಮಾಡಿ ನಾವು ತೊಗೊಂಡಿದ್ದು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಪಿಂಕ್ ಕಲರ್ ಡ್ರೆಸ್ಸಿಗೆ ಪೀಚ್ ಆರ್ ಪಿಂಕ್ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಸೊ ಆ ಒಂದು ಡ್ರೆಸ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ. ಸೊ ಫಸ್ಟ್ ಒನ್ನು ಜ್ಯುವೆಲರಿ ಅಂದರೆ ಇಯರಿಂಗ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಇಯರಿಂಗು. ಸೊ ಒಂಥರ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸ್ಕೈ ಬ್ಲೂ ಕಲರ್ದೊಂದು ಡ್ರೆಸ್ ತೊಗೊಂಡೆ, 2 ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಒಂದು ಇಯರಿಂಗ್ನ ತೊಗೊಂಡೆ. ಇದ್ರದ್ದು ಕಾಸ್ಟ್ ಸೇಮ್ ಆಗಿರುತ್ತೆ, ಸೊ ಏನೂ ಚೇಂಜಸ್ ಏನಿಲ್ಲ. ಸೊ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಒಂಥರ ರೋಸ್ ಗೋಲ್ಡ್ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಇರೋ ಅಂಥದ್ದು. ಸೊ ನಿಮಗೆ ಹತ್ತಿರದಿಂದ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಒಂದು ಇಯರಿಂಗು. ಸೊ ಅದಾದ ನಂತರ ರೋಸ್ ಗೋಲ್ಡ್ ಮತ್ತು ವೆಸ್ಟ್ರನ್ ಡ್ರೆಸ್ಗೆಲ್ಲ ಮ್ಯಾಚ್ ಆಗೋ ರೀತಿ ಬೇಕು. ಇದೆಲ್ಲ ಟ್ರೆಡಿಷ್ನಲ್ಗಾಯಿತು. ಸೊ ವೆಸ್ಟ್ರನ್ಗೆ ಯಾವ ರೀತಿ ತೊಗೊಳ್ಳೋದು ಅಂತ ನೀವು ಥಿಂಕ್ ಮಾಡ್ತಿದ್ರೆ, ಸಿ ಫ್ರೆಂಡ್ಸ್, ವೆಸ್ಟ್ರನ್ ಡ್ರೆಸ್ಸಿಗೆ ಈ ಥರ ಇದು 2 in 1 ಇಯರಿಂಗ್ ಆಗಿರುತ್ತೆ. ಸೊ ಮೊದಲಿಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಇದೆ ರಿಂಗ್ ಟೈಪಲ್ಲಿ. ಸೊ ಇನ್ ಕೇಸ್ ನಮಗೆ ಇದು ತುಂಬ ಓವರಾಗಿ ಆಗ್ತಿದೆ ಅಂತ ಅಂದರೆ ಈ ಥರ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಈ ಥರ ಒಂದು ಇದನ್ನು ಮಾತ್ರ ಹಾಕ್ಕೋಬೋದು, ರಿಂಗ್ ಮಾತ್ರನೇ ಹಾಕ್ಕೋಬೋದು. ಇನ್ ಕೇಸ್ ಅಷ್ಟು ಲುಕ್ ಕಾಣಿಸ್ತಿಲ್ಲ, ಬೇಡ ಒಂದು ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದರೆ, ಸೊ ಇದನ್ನು ಜಸ್ಟ್ ಇದರೊಳಗಡೆಗೆ ಈ ಥರ ಇದು ಮಾಡಿ, ಒಂದು ಸೆಕೆಂಡ್, ಈ ಒಂದು ಏನು ಇದಿರುತ್ತೆ ಅಲ್ವಾ ಪರ್ಲು, ಅದನ್ನು ಈ ಥರ ಒಳಗಡೆಗೆ ಪುಷ್ ಮಾಡಿದ್ರೆ ಆಯಿತು. ಸೊ ಇಲ್ಲಾಂದರೆ ನಮ್ಗೆ ಸಪ್ರೇಟಾಗಿ ಪಲ್ಲು ಸಹ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ರಿಂಗ್ ಟೈಪಲ್ಲಿ ಇದೊಂದು ಮಾತ್ರನೇ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಷ್ಟನ್ನು ಒಟ್ಟಿಗೆ ವೇರ್ ಮಾಡ್ಬೋದು. ಆ ಥರ 3 in 1 ಥರನೇ ಹೇಳ್ಬೋದು. ಈ ಒಂದು ಇಯರಿಂಗ್ನ ತೊಗೊಂಡೆ, ಇದೂ ಅಷ್ಟೇ 80 ರುಪೀಸು. ಸೊ ತುಂಬಾ ವರ್ತ್ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಆನ್ಲೈನಲ್ಲೂ ಸಹ ನಾವು ನೋಡ್ತಿರ್ತೀವಿ, ಒಂದೊಂದು 150, 200, 250, 300, 350 ರೇಂಜ್ ತನಕನೂ ಸಿಗುತ್ತೆ. ಸೊ ನನಗಿದು ಒಂದೊಳ್ಳೆ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಈ ಥರ ಸ್ಟಡ್ಸು. ಆ್ಯಕ್ಚುಲಿ ನಾನು ಇವಾಗ ಒಂದು ವೇರ್ ಮಾಡಿದ್ದೀನಿ, ಈ ಒಂದು ಸ್ಟಡ್ಸು ಅದರಲ್ಲಿ ಒಂದು ತೆಗ್ದಿದ್ದೀನಿ. ಸೊ ಈ ಥರ 2 ಸೈಜಲ್ಲಿ ಪರ್ಲ್ದು ಬರುತ್ತೆ ಆ್ಯಂಡ್ ಒಂದು ಬೀಡ್ಸ್ ಬರುತ್ತೆ. ಇನ್ನು ಮಿಕ್ಕಿದ್ದು ಡಿಸೈನ್ ಪ್ಲೈನಲ್ಲಿ ಈ ಥರ ಒಂದು ಸ್ಟಡ್ಗಳು ಸಿಗುತ್ತೆ, ಮತ್ತು ಹಾರ್ಟಲ್ಲಿ ಒಂದು ಸ್ಟಡ್ ಸಿಗುತ್ತೆ. ಸೊ ನಿಮ್ಗೆ ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 100 ರುಪೀಸ್ ಫ್ರೆಂಡ್ಸ್. ಟೋಟಲ್ ನಮಗೆ ಎಷ್ಟು ಪೇರ್ ಬರುತ್ತೆ ಅಂದರೆ 6 ಪೇರ್ ಸ್ಟಡ್ ಟೈಪಲ್ಲಿ ಬರುತ್ತೆ. ಸೊ ನನಗಂತೂ ಇದೂ ಅಷ್ಟೇ ತುಂಬಾ ಯೂಸ್ಫುಲ್ ಅನಿಸ್ತು. ಯಾಕಂದರೆ ನಾವು ವೆಸ್ಟರ್ನ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಜೀನ್ಸ್ ಹಾಕ್ಬೋದು, ಟಾಪು, ಅಂದರೆ ಸಿಂಪಲಾಗಿ ಹಾಕ್ತೀವಿ ಅಂದರೆ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಸೊ ಇದೊಂದಾಗಿರುತ್ತೆ. ಓಕೆ, ಇಯರಿಂಗ್ಸ್ ಇಷ್ಟ ಆಗಿತ್ತು ಕಲೆಕ್ಷನ್ಸು. ಮತ್ತು ನನಗೆ ಆಮೇಲೆ ತೊಗೊಳ್ಳೋಷ್ಟು ಟೈಮೂ ಇರಲಿಲ್ಲ, ಇನ್ನೂ ಬೇರೆ ಒಂದು ಡ್ರೆಸ್ಗಳಿಗೆ ತೊಗೋಬೇಕಿತ್ತು. ಬಟ್ ನನಗಷ್ಟು ಟೈಮ್ ಸಿಗದೇ ಇರೋ ಕಾರಣ ತೊಗೊಳಕ್ಕಾಗಲಿಲ್ಲ. ಸರಿ ಅಂತೇಳಿ ಅದ್ರ ಜೊತೆಗೆ ಇವಾಗ ಬ್ಯಾಸ್ಲೆಟ್ನ ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಎಲ್ಲನೂ ಅಷ್ಟೇ ಗೋಲ್ಡ್ ಫಿನಿಷಿಂಗಲ್ಲಿ ಬರೋ ಅಂಥ ಬ್ಯಾಸ್ಲೆಟ್ಸ್ ಇದು. ಸೊ ಒಂದಂತೂ ನನ್ನ ಹತ್ರ ಇತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಮೇಕಪ್ಗೆ ಹೋಗ್ಬೇಕಾದ್ರೂ ಟೈಮ್ ಆಗೋಯ್ತು, ಅನ್ನೋ ಅರ್ಜೆಂಟಲ್ಲಿ ಹೋಗಬೇಕಾದ್ರೆ ಅದು ಎಲ್ಲಿ ಕಳೆದೋಯ್ತೋ ಗೊತ್ತಿಲ್ಲ. ಅದಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅದು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದೆ.
ಬಟ್ ಏನು ಮಾಡೋಕ್ಕಾಗಲ್ಲ. ಇದು ಒಂದು ಒಂದಲ್ಲ ಎರಡೂ ಸಹ ಇವು ಗೋಲ್ಡ್ ಫಿನಿಶಿಂಗ್ ಇರೋ ಅಂಥ ಬ್ರಾಸ್ಲೆಟ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಇದು. ಆ್ಯಕ್ಚುಲಿ ಇದನ್ನ ಗೋಲ್ಡಲ್ಲಿ ನಾನು ನೋಡಿದ್ದೆ. ಸೊ ಇದನ್ನು ನೋಡಿದ ತಕ್ಷಣವೇ ಬೇಕು ಅಂತ ಅನ್ನಿಸ್ತು, ಸರಿ ಅಂತ ಹೇಳಿ ಇದನ್ನು ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 100 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಅದೇ 4 ಬ್ಲಾಕಲ್ಲಿ ನಾನು ತೊಗೊಂಡಿದ್ದೆ ಅದನ್ನು 200 ರುಪೀಸ್ ಕೊಟ್ಟು. ಬಟ್ ಇಲ್ಲಿ ಮಾರ್ಕೆಟಲ್ಲಿ ನಾನು ತೊಗೊಂಡಿದ್ದು ಜಸ್ಟ್ 100 ರುಪೀಸ್ಗೆ ಇದು. ಸೊ ನನಗಂತೂ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇದು ಸ್ಟ್ರೆಚಬಲ್ ಆಗಿರುತ್ತೆ. ಒಟ್ಟು ಯಾವ ರೀತಿ ಅಂದರೆ ಈ ರೀತಿ ಆದರೂ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗತ್ತೆ, ಈ ಥರ ಫುಲ್ಲು ಹಿಂದಕ್ಕೆ ಹೇಳಿದ್ರೆ ದೊಡ್ಡದಾಗತ್ತೆ. ಸೊ ಈ ಒಂದು ಬ್ರಾಸ್ಲೆಟ್ನ ತೊಗೊಂಡೆ ನಾನು. ಸೊ ತುಂಬಾ ಚೆನ್ನಾಗಿದೆ, ನನಗೂ ಸಖತ್ ಇಷ್ಟ ಆಯಿತು. ವರ್ತ್ ಅಂತಲೇ ಹೇಳ್ಬೋದು 100 ರುಪೀಸ್ಗೆ. ಸೊ ಕಲರ್ ಏನು ಶೇಡ್ ಆಗೋಲ್ಲ. ಸೊ ನಾವು ಯಾವ ರೀತಿ ಇಟ್ಕೊಳ್ತೀವೋ ಅದ್ರ ಮೇಲಿರುತ್ತೆ. ಫಸ್ಟ್ ಒನ್ ಬ್ರಾಸ್ಲೆಟ್ ಇದಾಗಿರುತ್ತೆ. ಸೊ ನೆಕ್ಸ್ಟು ಫ್ರೆಂಡ್ಸ್, ನೆಕ್ಸ್ಟೂ ಅಷ್ಟೇ, ಇದನ್ನು ನಾನು ಗೋಲ್ಡಲ್ಲಿ ನಾನು ನೋಡಿದ್ದೆ. ಸೊ ನನಗೆ ಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಇದನ್ನು ಸಹ ತೊಗೊಂಡೆ. ನಿಜವಾಗ್ಲೂ ಇದಂತೂ ಗೋಲ್ಡ್ ಥರನೇ ಇದೆ. ಆಲ್ಮೋಸ್ಟ್ ಯಾರೂ ಇದನ್ನು ಆರ್ಟಿಫಿಷಿಯಲ್ ಅಂತ ನಂಬಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ. ಸೊ ಈ ಎರಡೂ ಅಷ್ಟೇ ಬ್ರಾಸ್ಲೆಟು. ಸೊ ಇದಾಗಿರುತ್ತೆ ನೆಕ್ಸ್ಟ್ ಒನ್ ಬ್ರಾಸ್ಲೆಟ್. ಸೊ ಇದಕ್ಕೆ ಮಧ್ಯದಲ್ಲಿ ಈ ಥರ ಒಂಥರ ಬೀಡ್ಸ್ದು ಇದನ್ನು ಕೊಟ್ಟಿದ್ದಾರೆ. ಡಿಸೈನು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು, ಹಾರ್ಟ್ ಏನೋ ಕೊಟ್ಟಿದ್ದಾರೆ ಎರಡೂ ಸೈಡು. ತುಂಬಾ ಚೆನ್ನಾಗಿದೆ, ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಫ್ರೆಂಡ್ಸ್, ನಾನು ಇದನ್ನು ಗೋಲ್ಡಲ್ಲಿ ಲೈಟ್ ವೆಯ್ಟ್ ಇರೋ ಅಂಥ ಕಡದಲ್ಲಿ ನಾನು ನೋಡಿದ್ದೆ. ಸೊ ಓಕೆ, ಇವಾಗಂತೂ ಚಿನ್ನ ಮಾತಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ಥರ ಆರ್ಟಿಫಿಷಿಯಲ್ದಾದರೂ ಹಾಕ್ಕೊಂಡು ಆಸೆ ತೀರಿಸ್ಕೊಳ್ಳೋಣ ಅಲ್ವಾ. ಸೊ ಇದೊಂದು ನೆಕ್ಸ್ಟ್ ಬ್ರಾಸ್ಲೆಟ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡ್ರೆಸ್ಗಳಿಗೆ, ವೆಸ್ಟರ್ನ್ ವೇರ್ಗೆ ಎಲ್ಲದಕ್ಕೂ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಹಾರ್ಟ್ ಶೇಪ್ದೊಂದು ಚೈನ್ ಇದೆ ನಂದು. ಸೊ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಸೊ ಇದಕ್ಕೆ ವೈಟ್ ಸ್ಟೋನ್ ಇರೋವಂಥ ಸ್ಟಡ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಒಂದು ಪೇರ್ ಆಫ್ ಮ್ಯಾಚ್ ಆಗೋಗ್ಬಿಡತ್ತೆ. ಯಾವ್ದಾದ್ರು ಡ್ರೆಸ್ಗೆ ಆಗಿರ್ಬೋದು, ವೆಸ್ಟರ್ನ್ ಡ್ರೆಸ್ಗೆ ಆಗಿರ್ಬೋದು ನಾವು ಯೂಸ್ ಮಾಡ್ತೀವಿ ಅಂದರೆ. ಸೊ ನನ್ನ ಹತ್ರ ಆಲ್ರೆಡಿ ಇಯರಿಂಗ್ಸು ಇದೆ, ಜೊತೆಗೆ ಹಾರ್ಟ್ ಶೇಪ್ದೊಂದು ಚೈನು ಇದೆ, ಬ್ರಾಸ್ಲೆಟ್. ಸೊ ಅಲ್ಲಿ ಕಂಪ್ಲೀಟ್ ಆಯ್ತಲ್ವಾ. ಸೊ ಹಾಗಾಗಿ ಈ ಒಂದು ಬ್ರಾಸ್ಲೆಟ್ನ ತೊಗೊಂಡೆ. ಸೊ ಆರ್ನಮೆಂಟ್ಸ್ ಎಲ್ಲ ಇದಾಗಿರುತ್ತೆ. ಇವಾಗ ನೆಕ್ಸ್ಟ್ ನಾನು ಹೇಳೋದಾದರೆ ಡ್ರೆಸ್ಗಳಿಗೆ. ಸೊ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಬಟ್ ನಾವು ಇನ್ನೂ ಒಂದು ವಿಷಯ ಹೇಳಬೇಕು. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ರೀಲ್ಸ್ನ ಪೋಸ್ಟ್ ಮಾಡಿರ್ತಾರೆ, ಇಷ್ಟು ಕಡಿಮೆಗಿರುತ್ತೆ, ಇಲ್ಲಿ ಸಿಗುತ್ತೆ, ಹಾಗೆ ಹೀಗೆ ಅಂತ. ಕೆಲವೊಂದು ಟೈಮ್ ಅಲ್ಲಿ ಹೋದಾಗ ನಿಜವಾಗ್ಲೂ ಫ್ರೆಂಡ್ಸ್ ಹೆಂಗೆ ಅನಿಸುತ್ತೆ ಅಂದರೆ, ಅಲ್ಲಿ ಹೇಳಿದ ರೇಟ್ ಅಂದರೆ ರೀಲ್ಸಲ್ಲಿ ಹೇಳಿರೋ ರೇಟೇ ಬೇರೆ, ಅಲ್ಲಿ ಹೋಗಿ ನೋಡಿದಾಗ ಇರೋ ರೇಟೇ ಬೇರೆ. ಈ ಥರ ಅಂತೂ ನಿಜವಾಗ್ಲೂ ಯಾರು ಮೋಸ ಮಾಡಬಾರ್ದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೂ ಆಸೆಪಟ್ಟು ಏನೋ ಒಂದು ಬಿಸ್ನೆಸ್ ಆ್ಯಕ್ಚುಲಿ ನಮ್ಮ ಮೈಂಡಲ್ಲಿ ನಾವು ಅಂದ್ಕೊಂಡು ಹೋಗಿದ್ದು, ಏನಾದರೂ ಅಷ್ಟು ಕಡಿಮೆ ಬೆಲೆಗೆ ಪ್ರೀಮಿಯಂ ಕ್ವಾಲಿಟಿದು ಡ್ರೆಸ್ಸಸ್ ಸಿಕ್ತು ಅಂದರೆ ಸೊ ಹೋಗ್ಬಿಟ್ಟು ನಾವು ಬೈ ಮಾಡೋಣ. ಇನ್ ಕೇಸ್ ಮುಂದೆ ಅದನ್ನು ಆನ್ಲೈನ್ ಬಿಸ್ನೆಸ್ ಥರ ಏನಾದರೂ ಟ್ರೈ ಮಾಡೋಣ ಅಂತಲೇ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ನೋಡಿದ್ರೆ ಆ ಥರ ಉಲ್ಟಾ ಪಲ್ಟಾ ಆಗೋಯ್ತು. ಸರಿ ಅಂಥೇಳಿ ನನಗೆ ಪಾರ್ಟಿ ವೇರ್ ಕುರ್ತೀಸ್ ಬೇಕಿತ್ತು. ಸರಿ ಅಂತ ಹೇಳಿಬಿಟ್ಟು ನನಗೆ ಮಾತ್ರ ನಾನು ತೊಗೊಂಡು ಬಂದೆ. ಬಟ್ ನೋಡಿ ನಿಮ್ಮ ಜೊತೆನೂ ಆ ಒಂದು ಕಲೆಕ್ಷನ್ಸ್ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಕಲೆಕ್ಷನ್ ಇದಾಗಿರುತ್ತೆ. ಪಿಸ್ತಾ ಗ್ರೀನ್ಗೆ ಪಿಂಕ್ ಕಲರು ಕಾಂಬಿನೇಷನ್ ಇರೋವಂಥ ಕುರ್ತಾ. ಸೊ ಇದಕ್ಕೆ ಫುಲ್ ಎಂಬ್ರಾಯ್ಡಿಂಗ್ ಇರುತ್ತೆ. ಮತ್ತು ಕುರ್ತಾ ಪೂರ ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳು ಬರುತ್ತೆ. ಸೊ ಇದ್ರದ್ದು ಫುಲ್ ಓಪನ್ ಮಾಡೋಕ್ಕೆ ಹೋದರೆ ಒಂದು ಸೆಕೆಂಡ್ ಓಪನ್ ಮಾಡ್ತೀನಿ ನೋಡಿ. ಈ ರೀತಿ ಇದೆ ಈ ಒಂದು ಡ್ರೆಸ್ಸು. ಮತ್ತು 3/4 ಸ್ಲೀವ್ ಆಗಿರುತ್ತೆ. ಸ್ಲೀವ್ ಹತ್ರ ಈ ಥರ ಲಾಸ್ಟ್ ಎಡ್ಜಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆ. ಮತ್ತು ಇದು ಎಲ್ಲನೂ ಸ್ಟ್ರೈಟ್ ಕುರ್ತೀಸ್ ಆಗಿರುತ್ತೆ, ಯಾವುದೇ ಥರ ಅಂಬ್ರೆಲಾ ಅಲ್ಲ. ಸೊ ಜೊತೆಗೆ ನೋಡಿ ಈ ರೀತಿ ಫುಲ್ ಹೆವಿ ವರ್ಕ್ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬಟ್ ಸ್ವಲ್ಪ ಅಮೌಂಟ್ ಎಲ್ಲ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಒಳಗಡೆ ವಿತ್ ಲೈನಿಂಗು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಓಕೆ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದಾಗಿತ್ತು ಟಾಪು. ಸೊ ಇದಕ್ಕೆ ಪ್ಯಾಂಟ್ ಬಂದು ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ ಪ್ಯಾಂಟು. ಸೊ ನೀವು ನೋಡ್ತಿರ್ಬೋದು
ಪ್ಯಾಂಟ್ ಈ ರೀತಿ ಇದೆ, ಮತ್ತು ಪ್ಯಾಂಟ್ ಎಡ್ಜಲ್ಲಿ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಇದೆ, ಮತ್ತು ಎಲಾಸ್ಟಿಕ್ ನಮಗೆ ಕೊಟ್ಟಿದ್ದಾರೆ. ಸೊ ಇದಾಗಿರುತ್ತೆ ಪ್ಯಾಂಟ್. ಆ್ಯಂಡ್ ಇದಕ್ಕೆ ದುಪ್ಪಟ ಅಂತೂ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಸೊ ರಾಣಿ ಪಿಂಕ್ ದುಪ್ಪಟ ಅಂತಲೇ ಹೇಳ್ಬೋದು. ಲೆಂತು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ರೀತಿ ಇದೆ ದುಪ್ಪಟ, ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ಫಸ್ಟ್ ಒನ್ ಕುರ್ತಿ, ಓಕೆನಾ. ಸೊ ನೆಕ್ಸ್ಟ್ ಒನ್ ಕುರ್ತಿ ಹೇಳ್ತೀನಿ. ನೆಕ್ಸ್ಟ್ ಒನ್ ಕುರ್ತಿ ಇದು. ಸೊ ಇದಂತೂ ಫುಲ್ಲು ವರ್ಕ್ ಇರೋ ಅಂಥ ಕುರ್ತೀಸು, ಅದು ಥ್ರೆಡ್ ವರ್ಕು ಮತ್ತು ಚಮ್ಕಿ ವರ್ಕ್ ಇದೆ. ಇದರಲ್ಲಿ ಬೀಡ್ಸ್ ವರ್ಕ್ ಇದೆ. ಸೊ ಪರ್ಲ್ ವರ್ಕ್ ಇರೋ ಅಂಥದ್ದು, ಪ್ರೀಮಿಯಂ ಕ್ವಾಲಿಟಿ. ಬಟ್ ನಾನು ಎಲ್ಲನೂ ಅಲ್ಲಿ ಏನು ವೇರ್ ಮಾಡಿ ತೊಗೊಂಡಿಲ್ಲ. ಸೊ ಹಾಗಾಗಿ ನಾನು XXL ತೊಗೊಂಬಂದಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ದೊಡ್ಡದಾಯಿತು ಅಂದರೆ ಆಲ್ಟ್ರೇಷನ್ ಮಾಡ್ಕೋಬೋದು, ಅದೇ ಚಿಕ್ಕದಾಯಿತು ಅಂದರೆ ಮತ್ತೆ ಎಕ್ಸ್ಚೇಂಜ್, ಅದೆಲ್ಲ ತಲೆನೋವೇ ಬೇಡ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ನೇ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಇದು ಸ್ಕೈ ಬ್ಲೂ ಕಲರ್ ಇದೆ. ಇದು ಓಪನ್ ಮಾಡಿ ತೋರಿಸ್ತೀನಿ, ಒಂದು ಸೆಕೆಂಡ್. ನೋಡಿ, ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಇರೋವಂಥ ಡ್ರೆಸ್ಸಸ್ಸು. ನೆಕ್ ಹತ್ರ ಈ ಥರ ಡಿಸೈನ್ ಇದೆ, ನೀವು ನೋಡ್ತಿರ್ಬೋದು. ನೆಕ್ ಹತ್ರ ಈ ಥರ ಡಿಸೈನ್ ಇದೆ, ಮತ್ತು ಸ್ಲೀವು ಈ ರೀತಿ ಬರುತ್ತೆ 3/4, ಮತ್ತು ಇಲ್ಲೇನೋ ಪಟ್ಟಿ ಟೈಪಲ್ಲೇನೋ ಇದೆ. ಸೊ ಎರಡೂ ಕಡೆಯೂ 3/4 ಸ್ಲೀವ್ ಆಗಿರುತ್ತೆ. ಮತ್ತು ಅಲ್ಲಲ್ಲಿ ಈ ಥರ ಒಂದೊಂದು ಪರ್ಲ್ದು ಬುಟ್ಟ ಕೊಟ್ಟಿದ್ದಾರೆ. ಸೊ ಈ ರೀತಿ, ಮತ್ತು ಇದು ಸೈಡ್ ಓಪನ್ ಇರುತ್ತೆ. ಆ್ಯಂಡ್ ಇದಕ್ಕೂ ಅಷ್ಟೇ ಲೈನಿಂಗ್ ಇರುತ್ತೆ ಫ್ರೆಂಡ್ಸ್, ಒಳಗಡೆ ಲೈನಿಂಗ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ ಇದು ಸೈಡ್ ಕಟ್ ಇರುತ್ತೆ, ಸ್ಟ್ರೈಟ್ ಕುರ್ತಿ ಅಂತಲೇ ಹೇಳ್ಬೋದು. ಸೊ ಇದು ಟಾಪ್ ಆಗಿರುತ್ತೆ. ಇದ್ರದ್ದು ಪ್ಯಾಂಟ್ ಬಂದು ಸಿಂಪಲಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಸೇಮ್ ಕಾಂಟ್ರಾಸ್ಟಲ್ಲೇ ಪ್ಯಾಂಟ್ ಬರುತ್ತೆ, ಸಿಗ್ರೆಟ್ ಪ್ಯಾಂಟ್ ಅಂತಲೇ ಹೇಳ್ಬೋದು. ಒಂಥರ ಸಿಗ್ರೆಟಾ ಏನೋ ಸಮಥಿಂಗ್, ನನಗೂ ಅಷ್ಟು ಗೊತ್ತಿಲ್ಲ. ಅಂದರೆ ಲೂಸಾಗಿ ಚೆನ್ನಾಗಿರುತ್ತೆ. ಸೊ ಇದೊಂದಾಗಿರುತ್ತೆ ಅದ್ರದ್ದು ಪ್ಯಾಂಟ್. ಯಾಕಂದರೆ ಟಾಪ್ ಅಷ್ಟು ವರ್ಕ್ ಇರಬೇಕಾದ್ರೆ ಪ್ಯಾಂಟ್ ಏನೂ ವರ್ಕ್ ಇಲ್ಲ ಅಂದರೂ ನಡೆಯುತ್ತೆ. ಆ್ಯಂಡ್ ಮೇಯ್ನಾಗಿ ದುಪ್ಪಟ ಚೆನ್ನಾಗಿದ್ದರೆ ಸಾಕು. ಕುರ್ತಾ ಮತ್ತು ಅಂದರೆ ಟಾಪು ಮತ್ತು ದುಪ್ಪಟ ಚೆನ್ನಾಗಿದ್ದರೆ ಆರಾಮಾಗಿ ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದ್ರದ್ದು ಅಷ್ಟೇ ದುಪ್ಪಟ ಅಂತೂ ಆಸಮ್ ಆಗಿದೆ. ಸೊ ದುಪ್ಪಟ ಅಂತೂ ಆಸಮ್ ಆಗಿದೆ. ನನಗೆ ಈ ಒಂದು ದುಪ್ಪಟ ನೋಡಿನೇ ತುಂಬ ಇಷ್ಟ ಆಗೋಯಿತು. ಸೊ ನೋಡ್ತಿದ್ದೀರಾ, ಸ್ಕೈ ಬ್ಲೂ ಕಲರು, ತುಂಬಾ ಚೆನ್ನಾಗಿದೆ. ವಿ ವರ್ಕ್ ಬರುತ್ತೆ, ತುಂಬ ಲೆಂತಿಯಾಗೂ ಇದೆ, ನೀವು ನೋಡ್ತಿರ್ಬೋದು. ಇಷ್ಟು ಲೆಂತಿಯಾಗಿದೆ, ಒಂದು ಆರಾಮಾಗಿ ನಾವು ಒಂಥರ ಏನು ಲಂಗ ಹೋಣಿ ಥರ ಹಾಕೋಬೋದು, ಆ ರೀತಿ ಇದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದರದ್ದು ದುಪ್ಪಟ್ಟ ಆಗಿರುತ್ತೆ. ಸೊ ನಾನು ಯಾವುದೇ ಒಂದು ಡ್ರೆಸ್ ತೊಗೊಂಡಿದ್ರು ಎಲ್ಲನೂ ಅಷ್ಟೇ 3 ಪೀಸ್ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ನಾನು ಆವಾಗಲೇ ಹೇಳಿದ್ನಲ್ವಾ, ಆಗಲೇ ತೋರಿಸ್ದೆ ಅಲ್ವಾ, ಈ ಒಂದು ಸ್ಕೈ ಬ್ಲೂ ಡ್ರೆಸ್ಗೆ ಈ ಒಂದು ಇಯರಿಂಗ್ನ ತೊಗೊಂಡಿದ್ದು. ಸೊ ದೆನ್ ನೆಕ್ಸ್ಟು ಈ ಒಂದು ಡ್ರೆಸ್ಸು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರು ಬರುತ್ತೆ, ಒಂಥರ ಪಿಸ್ತನೂ ಹೌದು, ಪಿಂಕು ಹೌದು ಅಂತಲೇ ಹೇಳ್ಬೋದು. ಬೇಬಿ ಪಿಂಕ್ ಕಲರು. ಇದಕ್ಕೂ ಅಷ್ಟೇ ಬೀಡ್ಸ್ ವರ್ಕ್ ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು. ನಿಮ್ಗೆ ಹತ್ರದಿಂದ ತೋರಿಸ್ತಿದ್ದೀನಿ. ಪ್ರೀಮಿಯಂ ಕ್ವಾಲಿಟಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಫುಲ್ಲು ಓಪನ್ ಮಾಡಿ ತೋರಿಸ್ತೀನಿ. ಹೆವಿ ವರ್ಕ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಎಂಬ್ರಾಯ್ಡಿಂಗ್ ವರ್ಕು ಸಹ ಇದೆ ಈ ಒಂದು ಕುರ್ತಿದು. ಸೊ ಸ್ಲೀವ್ ಬಂದು 3/4 ಆಗಿರುತ್ತೆ, ಮತ್ತು ಇಲ್ಲೇನೋ ಲೇಸ್ ವರ್ಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಈ ಕಡೆಯೂ ಸೇಮ್ ಆ್ಯಸ್ ಇಟ್ ಈಸ್. ಕ್ಲಾತ್ ಅಂತೂ ಮುಟ್ಟಿದ್ರೇ ಒಂಥರ ಖುಷಿ ಅನಿಸ್ತಿದೆ. ಸೊ ನೋಡ್ತಿರ್ಬೋದು ನೀವು ಇವಾಗ, ಇಲ್ಲಿ ಈ ರೀತಿ ರೌಂಡ್ ನೆಕ್ಗೆ ಈ ಥರ ಒಂದು ಡಿಸೈನ್ ಇರೋ ಅಂಥ ಒಂದು ಎಂಬ್ರಾಯ್ಡಿಂಗ್ ವರ್ಕ್ ಕೊಟ್ಟಿದ್ದಾರೆ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ, ಒಂದು ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಬಂದರೆ ಈ ಥರ ಫುಲ್ಲು ಥ್ರೆಡ್ ಇರೋ ಅಂಥ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಫುಲ್ಲು ರಿಚ್ಚಾಗಿ ಕಾಣಿಸುತ್ತೆ. ಇದನ್ನು ಅಷ್ಟೇ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಅಷ್ಟೇ ಸೈಡ್ ಕಟ್ ಆಗಿರುತ್ತೆ. ಸೈಡಲ್ಲಿ ಈ ಥರ ಲೇಸು ಸಹ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು. ಇವಾಗ ಫಸ್ಟಿಂದ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಇದೆ ಡ್ರೆಸ್ಸು.
ನೋಡಿದ್ರಾ? ಸೊ ಇಷ್ಟು ಡ್ರೆಸ್ಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತಲೂ ಸಹ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಸೊ ಅದಾಗಿತ್ತು ಟಾಪು. ಅದಾದ ನಂತರ ಅದರದ್ದು ಪ್ಯಾಂಟ್ ಬಂದು ಈ ರೀತಿ ಇದೆ. ಸೊ ಪ್ಯಾಂಟು ಫ್ರಂಟ್ ಈ ಥರ ಪಟ್ಟಿ ಟೈಪಲ್ಲಿದೆ, ಬ್ಯಾಕ್ ಸೈಡ್ ಎಲಾಸ್ಟಿಕ್ ಇದೆ, ಸೊ ಅಡ್ಜಸ್ಟಬಲ್ ಥರ. ಮತ್ತು ಅದಕ್ಕೂ ಅಷ್ಟೇ ಲೇಸ್, ಇವಾಗ ಸ್ಲೀವ್ಗೆ ಏನಿತ್ತಲ್ವ ಅದೇ ಥರ ಲೇಸ್ನು ಕೊಟ್ಟಿದ್ದಾರೆ ಬಾಟಮಲ್ಲಿ ಅಷ್ಟೇ. ಅದು ಬಿಟ್ಟರೆ ಸಿಂಪಲ್ಲಾಗೇ ಇದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಪ್ಯಾಂಟ್ ಇದ್ರದ್ದು. ಸೊ ಅದಾದ ನಂತರ ಇದೂ ಅಷ್ಟೇ ದುಪ್ಪಟ್ಟ ಅಂತೂ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿ ಫುಲ್ ಎಂಬ್ರಾಯ್ಡಿಂಗ್ ಇರೋ ಅಂಥ ದುಪ್ಪಟ್ಟ ಫ್ರೆಂಡ್ಸ್. ಎಷ್ಟು ಗ್ರ್ಯಾಂಡ್ ದುಪ್ಪಟ್ಟ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ದುಪ್ಪಟ್ಟ ನೋಡಿನೇ ಇಷ್ಟಪಟ್ಟು ತೊಗೊಂಡೆ ಕೆಲವೊಂದು ಡ್ರೆಸ್ನ. ಸೊ ಇದೊಂದಾಗಿತ್ತು ಅದರದ್ದು ದುಪ್ಪಟ್ಟ. ಓಕೆ, ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಒನ್ ಈ ಕಲರು. ಬಟ್ ನನಗೆ ಈ ಕಲರ್ಗಳಿಗೆಲ್ಲ ನಾನು ಅಲ್ಲಿ ಇಯರಿಂಗ್ಸ್ ತೊಗೋಬೇಕಿತ್ತು, ಬಟ್ ಏನು ಮಾಡೋದು, ಟೈಮ್ ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ಮೆಟೀರಿಯಲ್ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇವೆಲ್ಲನೂ ಐರನ್ ಮಾಡಿ ಹಾಕ್ಕೋಬೇಕು. ಇದನ್ನು ಐರನ್ ಮಾಡಿದ್ರೂ ಸಹ ವೇರ್ ಮಾಡ್ಬೋದು. ಸೊ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೊ ನೋಡಿ, ಇದನ್ನು ಅಷ್ಟೇ ಸೈಡ್ ಓಪನ್ ಇರುತ್ತೆ. ಸೊ ಫ್ರಂಟ್ ರೌಂಡ್ ನೆಕ್ ಇರುತ್ತೆ, ಮತ್ತು ಅಲ್ಲಲ್ಲಿ ಡ್ರೆಸ್ ಪೂರ ಈ ಥರ ಒಂಥರ ಡಾಟ್ ಡಾಟ್ ಥರ ಗೋಲ್ಡನ್ ಇದರಲ್ಲಿ ಏನೋ ವರ್ಕ್ ಕೊಟ್ಟಿದ್ದಾರೆ. ಅದಾದ ನಂತರ ಈ ಥರ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ನೆಕ್ಕಲ್ಲಿ. ಸೊ ಇದೂ ಅಷ್ಟೇ 3/4 ಸ್ಲೀವ್ ಆಗಿರುತ್ತೆ, ಆ್ಯಂಡ್ ಸೈಡ್ ಓಪನ್ ಇರುತ್ತೆ. ಸೊ ಕೆಳಗಡೆ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ, ಮತ್ತು ಇದರಲ್ಲೂ ಅಷ್ಟೇ ಲೈನಿಂಗ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳಿಗೂ ಲೈನಿಂಗ್ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು. ಇದಕ್ಕೂ ಇಯರಿಂಗ್ಸ್ ತೊಗೊಂಡ್ಬಿಟ್ಟಿದ್ರೆ ಇನ್ನೂ ಮಸ್ತ್ ಇರ್ತಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದೊಂದಾಗಿರುತ್ತೆ. ನೆಕ್ಸ್ಟ್ ಒನ್ ಡ್ರೆಸ್ಸು, ಅದರದ್ದು ಪ್ಯಾಂಟ್ ಬಂದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಒಳಗಡೆನೂ ಸಹ ಲೈನಿಂಗ್ ಕೊಟ್ಟಿದ್ದಾರೆ ಪ್ಯಾಂಟಿಗೆ. ಸೊ ಈ ರೀತಿ ಇದೆ, ಮತ್ತು ಬಾಟಮಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಮತ್ತು ಒಳಗಡೆ ಲೈನಿಂಗ್ ಇದೆ ಅಂತ. ಈ ಒಂದು ಪ್ಯಾಂಟ್ಗೆ ಲೈನಿಂಗ್ ಕೊಟ್ಟಿದ್ದಾರೆ. ಒಂಥರ ತಿಕ್ಕಾಗಿ ತುಂಬ ಚೆನ್ನಾಗಿದೆ, ಮತ್ತು ಸ್ಟ್ರೆಚಬಲ್ ಇದು ಬರುತ್ತೆ ಪ್ಯಾಂಟ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಅದರ ಪ್ಯಾಂಟ್. ಮತ್ತು ಅದರ ದುಪ್ಪಟ್ಟ ಬಂದು ಸಿಂಪಲ್ ಆಗಿದೆ. ಓಕೆ, ಡ್ರೆಸ್ ಗ್ರ್ಯಾಂಡ್ ಆಗಿರಬೇಕಾದ್ರೆ ಸಿಂಪಲ್ ಆಗಿದೆ ದುಪ್ಪಟ್ಟ ಇದ್ದರೆ ಸಾಕು. ಸೊ ಈ ಥರ ಪ್ಲೈನ್ ದುಪ್ಪಟ್ಟಾಗೆ ಈ ಥರ ಲೇಸ್ ಇರೋ ಅಂಥ ಸುತ್ತಲೂ ಲೇಸ್ ಕೊಟ್ಟಿದ್ದಾರೆ, ಈ ಥರ ಗೋಲ್ಡ್ ಲೇಸ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ಅದರದ್ದು ದುಪ್ಪಟ್ಟ. ಓಕೆನಾ? ಸೊ ಅಗೇನ್ ನೆಕ್ಸ್ಟ್ ನನಗೆ ಈ ಡಿಸೈನ್ ಇಷ್ಟ ಆಗಿಬಿಟ್ಟು ಯಾಕೋ ಈ ಒಂದು ಡ್ರೆಸ್ಸು ಬಿಡೋದಕ್ಕೆ ಮನಸ್ಸಾಗಿಲ್ಲ. ಮತ್ತು ಇನ್ನೂ ಒಂದು ಸೇಮ್ ಕಲರ್ ಅಲ್ವಾ ಅಂತ ನೀವು ಕೇಳ್ಬೋದು. ಅದೇ ಹೇಳಿಲ್ವಾ, ಈ ಒಂದು ಡ್ರೆಸ್ ಡಿಸೈನು ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ. ಇದೆ ಆ ಡ್ರೆಸ್ಸು, ಸ್ಕೈ ಬ್ಲೂಗೆ ಒಂಥರ ಸ್ಕೈ ಬ್ಲೂ ಎಂಬ್ರಾಯ್ಡಿಂಗ್ ಆ್ಯಂಡ್ ವೈಟ್ ಕಲರ್ ಎಂಬ್ರಾಯ್ಡಿಂಗ್, ಒಂಥರ ಚಮಕಿ ವರ್ಕು ಇಷ್ಟೂ ಇದೆ ಈ ಒಂದು ಡ್ರೆಸ್ಸಲ್ಲಿ. ಓಕೆ, ಇವಾಗ ತೋರಿಸ್ತೀನಿ. ಇದ್ರದ್ದು ಸ್ಲೀವು, ಇದ್ರದ್ದು ನೆಕ್ ಡಿಸೈನು ನೀವು ನೋಡಿದ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಸೊ ನೋಡಿ, ಇದು ನೆಕ್ ಬಂದು ಒಂಥರ ಡಿಸೈನ್ ಇದೆ. ಯಾವ ರೀತಿ ಡಿಸೈನ್ ಅಂದರೆ ನಿಮ್ಗೆ ಅಷ್ಟು ನೀಟಾಗಿ ಅದರಲ್ಲಿ ಗೊತ್ತಾಗ್ತಿಲ್ಲ. ಹಾಕ್ಕೊಂಡಾಗ ಯಾವಾಗಾದರೂ ಶೇರ್ ಮಾಡ್ತೀನಿ. ಸೊ ಈ ಥರ ನೆಕ್ ಪೂರ ಈ ಥರ ಡಿಸೈನ್ ಬರುತ್ತೆ, ಆ್ಯಂಡ್ ಸೆಂಟರಲ್ಲಿ ಈ ರೀತಿ ಫ್ಲವರ್ ಇರೋ ವರ್ಕ್ ಇರುತ್ತೆ. ಅದಾದ ನಂತರ ಬಾಟಮಲ್ಲೂ ತುಂಬಾ ವರ್ಕ್ ಅಂತ ಏನೂ ಇಲ್ಲ. ಸೊ ಜಸ್ಟ್ ಹಂಗೆ ಫ್ಲವರ್ ವರ್ಕ್ ಕಂಟಿನ್ಯೂ ಆಗಿರುತ್ತೆ. ಇದರಲ್ಲಿ ಹೈಲೈಟ್ ಏನಂದರೆ ಸ್ಲೀವ್. ಸೊ 3/4 ಸ್ಲೀವಲ್ಲಿ ಈ ಥರ ವರ್ಕ್ ಇದೆ, ಈ ರೀತಿ ವರ್ಕ್ ಇದೆ. ಸೊ ಹೆವಿ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಇವೆಲ್ಲನೂ ನಾವು ಐರನ್ ಮಾಡಿನೇ ವೇರ್ ಮಾಡಬೇಕು, ಹಾಗೆ ವೇರ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಈ ರೀತಿ ಸ್ಲೀವ್ಗೆ ಈ ರೀತಿ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಬೇಕೇ ಬೇಕು ಅಂತ ಹೇಳಿ ಈ ಒಂದು ಡ್ರೆಸ್ನು ನಾನು ತೊಗೊಂಡೆ. ಓಕೆ, ಇದು ಟಾಪ್ ಆಗಿರುತ್ತೆ. ಇದಕ್ಕೂ ಅಷ್ಟೇ ಒಳಗಡೆ ಲೈನಿಂಗ್ ಇರುತ್ತೆ ನೋಡಿ. ಒಳಗಡೆ ಇದಕ್ಕೂ ಅಷ್ಟೇ ಲೈನಿಂಗ್ ಇದೆ, ಆ್ಯಂಡ್ ಸೈಡ್ ಓಪನ್ ಆಗಿರುತ್ತೆ. ಕ್ವಾಲಿಟಿ ಅಂತೂ ಮಸ್ತ್ ಇದೆ.
ಸೊ ಈ ಒಂದು ಡ್ರೆಸ್ನ ತೊಗೊಂಡೆ. ಅದರದ್ದು ಪ್ಯಾಂಟು ತುಂಬಾ ಸಿಂಪಲಾಗಿ ಚೆನ್ನಾಗಿದೆ. ಸೊ ಒಂಥರ ಸಿಲ್ಕ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಸಿಂಪಲಾಗಿ ಪ್ಯಾಂಟ್ ಇದೆ. ಸೊ ಸ್ಟ್ರೆಚಬಲ್ ಇದಿದೆ ಪ್ಯಾಂಟು. ಸೊ ಇದಾಗಿತ್ತು ಒಂದು ಡ್ರೆಸ್ನ ಪ್ಯಾಂಟು. ಆ್ಯಂಡ್ ದುಪ್ಪಟ್ಟ ಬಂದು ಪ್ರಿಂಟೆಡು ವೈಟ್ ಕಲರಲ್ಲಿದೆ. ಸೊ ನೋಡಿ, ನಾನು ಹೇಳಿದಾಗೆ ಒಂಥರ ಪ್ರಿಂಟೆಡಲ್ಲಿ ರಿಚ್ ಲುಕ್ ಕೊಡೋ ಅಂಥ ದುಪ್ಪಟ್ಟ ಇದಾಗಿತ್ತು. ಆ ಒಂದು ಡ್ರೆಸ್ಗೆ ಈ ಒಂದು ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ದುಪ್ಪಟ್ಟನೂ ಅಷ್ಟೇ ಕ್ವಾಲಿಟಿ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದೊಂದಾಗಿತ್ತು ನೆಕ್ಸ್ಟ್ ಡ್ರೆಸ್ಸು. ಆ್ಯಂಡ್ ನಾವೊಂದು ಡ್ರೆಸ್ಸು ಆ್ಯಕ್ಚುಲಿ ಒಂದು ಸೈಡ್ ನಾವು ನೋಡಿದಾಗ ಈ ಒಂದು ಡ್ರೆಸ್ಸಸ್ ಇದು ಸೈಜಸ್ ಇರಲಿಲ್ಲ. ಅಂದರೆ ನಾನು XXL ಹುಡುಕ್ತಿದ್ದೆ. ಆಗಲೇ ಏನಕ್ಕೆ ಅಂತ ರೀಸನ್ ಹೇಳಿದ್ದೀನಿ ಅಲ್ವಾ. ಸೊ XXL ಹುಡುಕ್ತಿದ್ದೆ, ಸರಿ ಅಂಥೇಳಿ ಅಲ್ಲಿ ಸಿಕ್ಕಿರಲಿಲ್ಲ. ಹಾಗೆ ಮುಂದೆ ಬರ್ತಾ ಇನ್ನೂ ಒಂದು ಶಾಪಲ್ಲಿ ನೋಡಿದ್ವಿ, ಅವಾಗ ಸಿಕ್ತು. ಆದರೂ ಅದನ್ನು ಬಿಟ್ಟಿಲ್ಲ, ತೊಗೊಂಬಂದ್ಬಿಟ್ಟೆ. ಸೊ ಆ ಒಂದು ಡ್ರೆಸ್ ಇದು ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೆಕ್ ಇದೇ ಥರ ಇದೆ. ಆ್ಯಂಡ್ ಇದೆಲ್ಲನೂ ಥ್ರೆಡ್ ಎಂಬ್ರಾಯ್ಡಿಂಗ್ ಆಗಿರುತ್ತೆ, ಯಾವುದೇ ಥರ ಪ್ರಿಂಟೆಡ್ ಅಲ್ಲ. ಆ್ಯಂಡ್ ಚಮ್ಕಿ ವರ್ಕ್ ಸಹ ಇದೆ ಅಲ್ಲಲ್ಲಿ ಒಂದೊಂದು. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಸೊ ನೀವು ನೋಡ್ತಿರ್ಬೋದು. ಆ್ಯಂಡ್ ಇವಾಗಂತೂ ಲೆಂತ್ ಇದ್ರೇ ಚೆನ್ನಾಗಿರುತ್ತೆ ಟಾಪ್ಗಳು. ಸೊ ಹಾಗಾಗಿ ನನಗೆ ಸ್ವಲ್ಪ ಲೆಂತ್ ಇರೋ ಟಾಪ್ಗಳನ್ನೇ ಈ ಸಲ ಎಲ್ಲ ಚಾಯ್ಸ್ ಮಾಡಿರೋದು. ಆ್ಯಂಡ್ ಸ್ಲೀವ್ ಬಂದು 3/4 ಆಗಿರುತ್ತೆ, ಪ್ಲೈನ್ 3/4. ಆ್ಯಂಡ್ ನೆಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಎಂಬ್ರಾಯ್ಡಿಂಗ್ ಯಾವ ರೀತಿ ಇದೆ ಅಂತ ಹೇಳಿ. ಇದಕ್ಕೂ ಅಷ್ಟೇ ಲೈನಿಂಗ್ ಇದೆ ಆ್ಯಂಡ್ ಸೈಡ್ ಓಪನ್ನು ನೋಡಿ. ಎಲ್ಲ ಡ್ರೆಸ್ಸಸ್ಗೂ ಲೈನಿಂಗ್ ಇರೋ ಅಂಥ ಡ್ರೆಸ್ ಇದನ್ನೇ ತೊಗೊಂಡಿರೋದು ನಾನು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದೊಂದಾಗಿರುತ್ತೆ. ನೆಕ್ಸ್ಟ್ ಒಂದು ಡ್ರೆಸ್. ಆ್ಯಂಡ್ ಅದರದ್ದು ಪ್ಯಾಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಿಂಪಲ್. ಆಗಲೇ ಏನು ನಾನು ಸ್ಕೈ ಬ್ಲೂ ಎಲ್ಲ ತೋರಿಸ್ದೆ ಅಲ್ವಾ, ಅದೇ ರೀತಿ ಸಿಲ್ಕ್ ಮೆಟೀರಿಯಲಲ್ಲಿ ಪ್ಯಾಂಟ್ ಬರುತ್ತೆ. ಆ್ಯಂಡ್ ಸ್ಟ್ರೆಚಬಲ್ ಇರೋವಂಥ ಎಲಾಸ್ಟಿಕ್ ಇದಿದೆ. ಪ್ಯಾಂಟು ಅಷ್ಟೇ ತುಂಬಾ ಫ್ರೀಯಾಗಿ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು, ಆ ಥರ ಇದೆ. ಆ ಒಂದು ಡ್ರೆಸ್ ಪ್ಯಾಂಟ್ ಆಲ್ಮೋಸ್ಟ್ ಎಲ್ಲನೂ ಸೆಲ್ಫ್ ಪ್ಯಾಂಟ್ ಬರುತ್ತೆ. ಆ್ಯಂಡ್ ದುಪ್ಪಟ್ಟ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್. ಅದರದ್ದು ದುಪ್ಪಟ್ಟ ಬಂದು ಯಾವ ರೀತಿ ಇದೆ ಗೊತ್ತಾ, ಈ ರೀತಿ ಇದೆ, ಡಬಲ್ ಶೇಡಲ್ಲಿದೆ. ಈ ಥರ ಡಬಲ್ ಶೇಡಲ್ಲಿ ದುಪ್ಪಟ್ಟ ಇದೆ. ಇದೂ ಅಷ್ಟೇ ತುಂಬಾ ಲೆಂತಿಯಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಗ್ರ್ಯಾಂಡಾಗಿ ಲುಕ್ ವೈಸ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಇದು. ಸೊ ಈ ಒಂದು ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿದ್ರಿ ಅಲ್ವಾ ಯಾವುದೆಲ್ಲ ಕಲೆಕ್ಷನ್ಸ್ನ ನಾನು ತೊಗೊಂಡು ಬಂದೆ ಅಂತ ಹೇಳಿ. ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.